ಶ್ರೀ ಬಲಮುರಿ ಗಣೇಶ ದೇವಸ್ಥಾನದ ಕುಂಭಾಭಿಷೇಕ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶಿರೂರು ಪಾರ್ಕ್ ಆರ್ಕೆ ಸ್ವೀಟ್ಸ್ ಶೇಷಾದ್ರಿಪುರಂ ಡಿಲೆಕ್ಸ್ ಅಸೋಸಿಯೇಷನ್ ವತಿಯಿಂದ ಶ್ರೀ ಬಲಮುರಿ ಗಣೇಶ ದೇವಸ್ಥಾನದ ಕುಂಭಾಭಿಷೇಕ ಮತ್ತು ಶ್ರೀ ಅಣ್ಣಮ್ಮ ದೇವಿ ಮಹೋತ್ಸವ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರು ಹಾಗೂ ಸ್ಥಳೀಯ ಮುಖಂಡರು ಪಾಲಾಕ್ಷಯ್ಯ, ರಘುನಾಥ್, ನವೀನ್ ಕುಮಾರ್ ರಾಥೋಡ್, ಶೇಷಾದ್ರಿ, ಸರ್ವಣ, ಸ್ಥಳೀಯ ನಿವಾಸಿಗಳು ದೇವಸ್ಥಾನದ ಕುಂಭಾಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ದೇವರ ಕೃಪೆಗೆ ಭಕ್ತರು ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪುನೀತರಾದರು. ಅದ್ಧೂರಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ಆಯೋಜಕರು ಅಸೋಸಿಯೇಷನ್ ಅಧ್ಯಕ್ಷರಾದ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಬಾಬು ರವರು ಹಾಗೂ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಬಾಲಾಜಿ, ಮಂಜು, ರಮೇಶ್, ದಿಲೀಪ್, ವಿಶ್ವನಾಥ್, ಹೂವ ರಮೇಶ್, ತಮ್ಮಯ್ಯ, ಅಂಬರೀಶ್, ವಾಗೇಶ್, ಮಹೇಶ್, ಲೋಕೇಶ್, ನವೀನ್, ರಾಕಿ, ರೂಪೇಶ್, ಶ್ರೀನಿವಾಸ್, ಕೆಇಬಿ ವೆಂಕಟೇಶ್, ಮಧುಸೂದನ್, ರಂಗಸ್ವಾಮಿ, ಲಿಂಗರಾಜ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಲವಾರು ಧಾರ್ಮಿಕ, ಶೈಕ್ಷಣಿಕ ಮತ್ತು ನನ್ನ ಇಲಾಖೆ ಆರೋಗ್ಯ ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲೂ ಜನರಿಗೆ ಅತ್ಯಂತ ಮಹತ್ತರವಾದಂಥ ಸೇವೆಯನ್ನು ಮಾಡಿಕೊಂಡು ಜನರಿಗೆ ತಮ್ಮ ಒಂದು ಬದುಕಿನಲ್ಲಿ ಆಧ್ಯಾತ್ಮಿಕವಾದ ಚಿಂತನೆಗಳನ್ನು, ಧಾರ್ಮಿಕ ಚಿಂತನೆಗಳನ್ನು ಜನರಲ್ಲಿ ಅದನ್ನು ಹರಡಿಸುವಂಥದ್ದು, ಅದನ್ನು ಅರ್ಥೈಸುವಂಥದ್ದು ಮತ್ತು ನಮ್ಮ ದೇಶದ ಇತಿಹಾಸ, ಪರಂಪರೆ ಎಲ್ಲವನ್ನು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತು ಬರ್ತಾ ಇರತಕ್ಕಂಥ ಮಠ ಅಂತ ಹೇಳಿದ್ರೆ ಅದು ನಮ್ಮ ಆದಿ ಚುಂಚನಗಿರಿ ಮಠ. ಇವತ್ತು ಈ ಮಠದ ಪೂಜ್ಯ ಸ್ವಾಮೀಜಿಗಳು ಹಿಂದೆ ಪೂಜ್ಯರಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಈ ಮಠದ ಬೆಳವಣಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಆಗಿರುವಂಥದ್ದು ಅದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಮತ್ತು ದೊಡ್ಡ ಇತಿಹಾಸ. ಅವರ ನಂತರ ಯಾರು ಈ ಮಠವನ್ನು ಮುನ್ನಡೆಸಿಕೊಂಡು ಇದೇ ರೀತಿಯಾಗಿ ಅವರ ಬಾಲಗಂಗಾಧರ ಸ್ವಾಮೀಜಿಯವರ ಯಾವ ಒಂದು ದಾರ್ಶನಿಕ ವ್ಯಕ್ತಿಯಾಗಿದೆ ಅದನ್ನು ಯಾರು ಮುಂದೆ ಇದನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ ಸಾಧ್ಯ ಇದೆಯೋ ಇಲ್ಲವೋ ಅಂತ ಒಂದು ರೀತಿ ಸಂದರ್ಭದಲ್ಲಿ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ಆಗಮಿಸಿದ್ದಾರೆ. ಅವರು ಆ ಪಟ್ಟಾಭಿಷೇಕ ಆದ ನಂತರ ಸ್ವಾಮೀಜಿಗಳಾಗಿ ಈ ಒಂದು ಮಠದ ಅಧಿಪತ್ಯವನ್ನು ಅವರು ವಹಿಸಿಕೊಂಡ ನಂತರ ಬಹುಶಃ ಇದು ಏನು ಪೂಜ್ಯರಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ದಾರಿಯಲ್ಲಿ ಏನು ಈ ಮಠ ನಡೀತಾ ಇತ್ತು ಅದನ್ನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದಿವಸ ತಗೊಳ್ತಕ್ಕಂಥ ಕೆಲಸ ಪೂಜ್ಯರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ನಮಗೆಲ್ಲರೂ ಅತ್ಯಂತ ಹರ್ಷದಾಯಕ ಮತ್ತು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ ಅಂತ ಹೇಳುತ್ತೇವೆ. ಇವತ್ತು ಪೂಜ್ಯರು ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಇದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದರೆ ಅವರು ಇವತ್ತು ಬೆಳಗ್ಗೆ ಬೆಂಗಳೂರಿನಲ್ಲೇ ಇದ್ದರು. ಬೆಂಗಳೂರಿನಿಂದ ಹಾಸನ್ಗೆ ಹೋದರು. ಹಾಸನ್ಗೆ ಹೋಗಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಬಹುಶಃ ಅವರು ದೊಡ್ಡ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇರ್ತದೆ. ಆದರೂ ಇವತ್ತು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಕಾಲ ಕಳೆಯಲಿಕ್ಕೆ ಬಂದಿದ್ದಾರೆ. ನಮಗೆ ಮಾತನಾಡ ಆಶೀರ್ವಾದವನ್ನು ಮಾಡೋದಕ್ಕೆ ಬಂದಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಮತ್ತು ಇವತ್ತು ಈ ಒಂದು ಏನು ಕುಂಭಾಭಿಷೇಕ ಈ ಗಣೇಶನ ದೇವಸ್ಥಾನ ಇದೆ, ಇದು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು ಒಳ್ಳೆಯ ದೇವಸ್ಥಾನ. ಬಹಳಷ್ಟು ಭಕ್ತಾದಿಗಳೆಲ್ಲ ಈಗ ಬಂದು ಹೋಗುವಂಥದ್ದಾಗಿದೆ. ಇದನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಉಮೇಶ್ ಅವರು ಇಲ್ಲಿ ಬಹಳ ಮುಂದಾಳತ್ವವನ್ನು ವಹಿಸಿಕೊಂಡು ಅವರು ಈ ದೇವಸ್ಥಾನ ಚೆನ್ನಾಗಿ ಆಗಬೇಕು ಮತ್ತು ಇಲ್ಲಿ ಜನರಿಗೆ ಅದು ಎಲ್ಲರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ರಿಲ್ಯಾಕ್ಸ್ ಸಂಘ ಅಂತ ಅಸೋಸಿಯೇಷನ್ ಅವರು ಎಲ್ಲರೂ ಸೇರಿ ಅದನ್ನೆಲ್ಲ ಮಾಡಿರುವಂಥದ್ದು. ಬಾಲಾಕ್ಷಿಯವರು ಕೂಡ ಮಾಜಿ ಅಧ್ಯಕ್ಷರು ಅವರು ಕೂಡ ಅವರು ಇದ್ದಾರೆ ಮತ್ತು ಇದರ ಎಲ್ಲ ಸ್ನೇಹಿತರುಗಳು ಇಲ್ಲೆಲ್ಲ ಸೇರಿ
ಇವತ್ತು ದಿವಸ ಮಾಡಿ ಇವತ್ತು ಇಲ್ಲಿ ನಮ್ಮ ಜನರಿಗೆ ಒಂದು ಒಳ್ಳೆಯ ಶಕ್ತಿ ಪೀಠವನ್ನು ಶಕ್ತಿಯ ಸ್ಥಳವನ್ನು ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಮತ್ತು ಇಲ್ಲಿ ಇದೊಂದು ಕ್ರೀಡಾಂಗಣ, ಇದು ಒಂದು ಒಳಾಂಗಣ ಕ್ರೀಡಾಂಗಣ ಕೂಡ ಒಳಾಂಗಣ ಕ್ರೀಡಾಂಗಣ ಅದೇ ಅದರಲ್ಲಿ 6 ಒಳಾಂಗಣ ಕ್ರೀಡಾಂಗಣ ಎಲ್ಲ ಇದೆ. ಒಂದು ಸುಂದರವಾದ ಪಾರ್ಕ್ ಇದೆ, ಒಳ್ಳೆಯ ಆಟದ ಮೈದಾನ, ಒಳಾಂಗಣ ಕ್ರೀಡಾಂಗಣ ಎಲ್ಲ ಇಲ್ಲಿಯ ಜನರಿಗೆ ಎಲ್ಲ ರೀತಿಯ ಒಂದು ಸೌಕರ್ಯಗಳು, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಏನೇ ಮಾಡೋದಕ್ಕೂ ಕೂಡ ಎಲ್ಲ ಸೌಕರ್ಯಗಳು ಇಲ್ಲಿ ಒದಗಿಸುವಂಥದ್ದು ನಾವು ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಸ್ವಾಮೀಜಿಯವರಿಗೆ ನಮ್ಮ ಯಾಕಂದರೆ ಅವರು ಇಲ್ಲಿಂದ ಮತ್ತೆ ಅವರು ಚಿಕ್ಕಬಳ್ಳಾಪುರ ಮಾಡಬೇಕಾಗಿದೆ. ಅದರಿಂದ ಒಂದು ನಮ್ಮ ಜೊತೆ ಅವರು ಕಾಲ ಕಳೆದಿದ್ದಾರೆ ಮತ್ತು ನಮಗೆ ಇಲ್ಲಿ ಒಂದು ಅತ್ಯಂತ ನಮಗೆ ಸಂತೋಷ ಇವತ್ತು ದಿವಸ. ಯಾಕಂದರೆ ಅವರು ಬರುವಂಥದ್ದು ಸುಲಭವಾಗಿಲ್ಲ. ಬಹುಶಃ ನಾನು ಕೇಳಿದ್ದಕ್ಕೆ ಏನೋ ಸಂದರ್ಭದಲ್ಲಿ ಹೇಳ್ಬಿಟ್ರೆ ಬರ್ತೀನಿ, ಆಮೇಲೆ ಯಾಕಪ್ಪ ಹೇಳಿದ್ರೆ ಬರಲೇಬೇಕಾಗಿದೆ ಸ್ವಾಮೀಜಿಯವರು. ಅದಕ್ಕೋಸ್ಕರ ಅವ್ರ ಮಾತನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅನೇಕ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ನಾನು ನಮ್ಮ ಆರೋಗ್ಯ ಇಲಾಖೆಯ ವಿಚಾರದಲ್ಲೂ ಕೂಡ ಅವ್ರ ಜೊತೆ ಅನೇಕ ವಿಷಯಗಳನ್ನ ಅವ್ರ ಜೊತೆ ನಾನು ಮಾತನಾಡಿದ್ದೇನೆ. ಅವರ ಒಂದು ಅನೇಕ ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ನನಗೆ ಅವರ ಕರೆದು ಅವರ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ನಮಗೆ ನನ್ನ ಸುದೈವ ಅಂತ ಹೇಳಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಸ್ವಾಮೀಜಿಯವರು ಕೇವಲ ಆಧ್ಯಾತ್ಮಿಕವಾದ ವಿಚಾರ ಒಂದೇ ಅಲ್ಲ, ಎಲ್ಲ ರೀತಿಯ ವಿಚಾರಗಳು, ಒಂದು ವೈಜ್ಞಾನಿಕ ಒಂದು ತರಗತಿ ಮೇಲೆ ಯೋಚನೆ ಮಾಡುವಂಥದ್ದು, ತಾರ್ಕಿಕವಾದಂತಹ ವಿಷಯಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಇತಿಹಾಸ ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥ ಮತ್ತು ಬಹುಶಃ ಅವರ ಒಂದು ಮುಂದಿನ ಏನು ಇನ್ನೂ ಅವರ ದೀರ್ಘಾವಧಿ ನನಗನ್ಸುತ್ತೆ ಅವರಿಂದ ನಮ್ಮ ನಾಡಿಗೆ ಅತ್ಯಂತ ಇನ್ನೂ ಉನ್ನತ ಮಟ್ಟದ ಸೇವೆಗಳು ನಮಗೆ ಸಿಗುವಂಥದ್ದು ಇದೆ. ನಾಡಿಗೆ ಅನೇಕ ಅನುಕೂಲತೆಗಳು ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಅವರಿಗೆ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣಾಧಿಕಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾಮಿತ್ಯ ಮಹಾತ್ರಿಪುರಸುಂದರಿ. ನಾಗರಿಕತೆಯ ಕೃತಿಯಾಗಿ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಸಂಸ್ಥಾಪಿಸಿದಂಥ ಬೆಂಗಳೂರಿನ ಮಧ್ಯಭಾಗ ನ್ಯೂಕ್ಲಿಯಸ್ ಎಂದು ಬರುವ ಭಾಗ, ಇಂತಹ ಒಂದು ಕೇಂದ್ರ ಭಾಗದಲ್ಲಿ ಜಗತ್ತಿಗೆ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಓಂಕಾರದ ಅಧಿಪತಿಯಾದ ವಿನಾಯಕ ಸ್ವಾಮಿಯ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಕುಂಭಾಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನಮ್ಮ ಶಾಸ್ತ್ರದ ಪ್ರಕಾರ, ನಮ್ಮ ಸಂಪ್ರದಾಯದ ಪ್ರಕಾರ ನೆರವೇರಿಸತಕ್ಕಂಥ ಪವಿತ್ರಗಳಲ್ಲಿ ವಿಘ್ನ ವಿನಾಶಕ ಶೀಘ್ರ ಸಿದ್ಧಿ ಪ್ರದಾಯಕ ಗಣಪತಿಯನ್ನು ಕೂಡ ಸ್ಮರಣ ಮಾಡಿಕೊಂಡು ನಮ್ಮೆಲ್ಲ ಆರಾಧ್ಯರು ಇವರಾಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮಿಗಳ ದಿವ್ಯ ಚೇತನಕ್ಕೆ ನಮಸ್ಕಾರ ನೀಡಿ ಇಷ್ಟು ಹೊತ್ತು ಮಾತನಾಡಿ ಈ ಹೊತ್ತು ಕಾರ್ಯಕ್ರಮದ ವಿದರ್ಶನವನ್ನು ಮಾಡಿ ಸಹಕಾರರಾಗಿ ಮಂತ್ರಿಗಳಾಗಿ ಸೇವೆಯನ್ನು ಮಾತಾಡ್ತಕ್ಕಂಥ ನಮಗೆ ತುಂಬ ಆತ್ಮೀಯರು, ಶ್ರೀಮಠಕ್ಕೆ ಅವರ ತಂದೆಯ ಕಾಲದಲ್ಲೂ ಕೂಡ ಬಹುವಾದ ಸೇವೆಯನ್ನು ಗುರುಗಳ ಕಾಲದಲ್ಲೂ ಕೂಡ ನಮ್ಮ ಗುರುಗಳ ಕಾಲದಲ್ಲೂ ಶ್ರೀಮಠದ ಸೇವೆಯನ್ನು ಮಾಡ್ತಾ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ದಿನೇಶ್ ಗೌಡ ಅವರ ಉಪಸ್ಥಿತಿ ಇದೆ. ಮತ್ತು ಇದೇ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಕ್ತರು ಉಮೇಶಾಗಿಯಾಗಿ ಯುವ ಬಂಧುಗಳಿದ್ದೀರಿ. ಈ ಕಾರ್ಯಕ್ರಮ ಎಷ್ಟೊಂದು ಶಾಸ್ತ್ರೋಕ್ತವಾಗಿ ಚಂದ್ರವಾಗಿ ಭಕ್ತಿಯನ್ನು ನೆರವೇರಲಿಕ್ಕೆ ಕಾರಣೀಭೂತರಾದಂಥ ನಮ್ಮೆಲ್ಲ ಆಗಮಿಕರು ಶಾಸ್ತ್ರಿಗಳನ್ನು ನೆನಪು ಮಾಡಿಕೊಂಡು ಪ್ರೀತಿಯ ಸದ್ಭಕ್ತರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮಗಳು ಸಾಮಾನ್ಯವಾಗಿ ಕುಂಭಾಭಿಷೇಕ ನೆರವೇರಿದ ಮೇಲೆ ಭಕ್ತಿಯ ಮತ್ತು ಪ್ರವಚನ ಕಾರ್ಯಕ್ರಮದ ಅಷ್ಟೊಂದು ಮಹತ್ವ ಇರೋದಿಲ್ಲ. ಆದರೂ ಕೂಡ ಸಂಪ್ರದಾಯದ ಪ್ರಕಾರ ಒಂದು ರೀತಿಯನ್ನು ಮಾಡಿದ್ದೀವಿ.
ಬಂದಂಥ ಅತಿಥಿಗಳನ್ನು ಭಕ್ತರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮ್ಮ ನಾಡಿನಲ್ಲಿ ಪ್ರಸಿದ್ಧಿ ಇರೋದ್ರಿಂದ ಅದಕ್ಕಾಗಿ ಒಂದು ಕಾರ್ಯಕ್ರಮ. ಮತ್ತೊಂದು ದಿನ ಈ ವೇದಿಕೆಯನ್ನು ಮತ್ತು ಈ ಕ್ರೀಡಾಂಗಣವನ್ನು ನೋಡಿದರೆ ಖಂಡಿತ ಸಾವಿರಾರು ಭಕ್ತರನ್ನು ಸೇರಿಸಿ ಒಂದು ಸತ್ಸಂಗದ ಕಾರ್ಯಕ್ರಮ ಮಾಡಿ ಯೋಗ್ಯವಾಗಿರ್ತಕ್ಕಂಥದ್ದಾಗಿ ಅದನ್ನು ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಸ್ತ್ರೀಯರು ಇವತ್ತಿನ ಕಾರ್ಯಕ್ರಮಕ್ಕೆ ಒಟ್ಟು ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡತಕ್ಕಂಥ ಗಳಿಗೆಯಲ್ಲಿ ಒಂದು ಮಾತನ್ನು ಹೇಳೋದು ತುಂಬ ಸಂತೋಷ ಆಗಿದೆ. ಈ ಜಗತ್ತಲ್ಲೂ ಕೂಡ ನಿಮ್ಮ ಆಧುನಿಕ ವಿಜ್ಞಾನ ಇರ್ಬೋದು ಅಥವಾ ನಮ್ಮ ಏನ್ಸಿಯಂಟ್ ನಮ್ಮ ಶಾಸ್ತ್ರದ ಗ್ರಂಥಗಳಿರ್ಬೋದು ಹೇಳ್ತಕ್ಕಂಥದ್ದು ಒಂದೇ. ಭಗವಂತ ಅಂತಂದರೆ ನಮ್ಮ ಕಣ್ಣುಗಳಿಗೆ ಅಂದರೆ ನಮ್ಮ ಪಂಚೇಂದ್ರಿಯಗಳಿಗೆ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ನಿಲುಕದ ಅತೀತವಾಗಿರ್ತಕ್ಕಂಥ ಒಂದು ಶಕ್ತಿ. ಮೂಲ ಶಕ್ತಿಯನ್ನು ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ, ನಮ್ಮ ಇಂದ್ರಿಯಗಳಿಂದ ಗ್ರಹಣ ಮಾಡಿಕೊಳ್ಳಲು ಕೂಡ ಸಾಧ್ಯ ಇಲ್ಲ. ಹೋಗಿ ಮನಸ್ಸಾದರೂ ಅಳಿಯಿತ ಅಂತಂದರೆ ನಮ್ಮ ಮನಸ್ಸಿಗೆ ಒಂದು ಈ ಮನಸ್ಸನ್ನು ಕನ್ನಡಿಯ ರೀತಿಯಲ್ಲಿ ಶುದ್ಧಿಗೊಳಿಸಿಕೊಂಡಾದರೆ ಯಾವ ರೀತಿ ಸೂರ್ಯನನ್ನು ಕನ್ನಡಿಯ ಮುಖಾಂತರ ನೋಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ರಾತ್ರಿ ವೇಳೆಯಲ್ಲಿ ಚಂದ್ರನ ಮುಖಾಂತರ ಸೂರ್ಯನ ಬೆಳಕನ್ನು ನೋಡಲಿಕ್ಕೆ ಸಾಧ್ಯ ಇದೆ. ರಾತ್ರಿ ನೋಡುವ ಚಂದ್ರನಲ್ಲಿ ಯಾರು? ಚಂದ್ರನ ಸೂರ್ಯನ ಬೆಳಕು ಚಂದ್ರನ ಮುಖಾಂತರ ನಾವು ಕಾಣುವ ಹಾಗೆ ರಾತ್ರಿ ವೇಳೆಯಲ್ಲಿ ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸಿಕೊಂಡಾದರೆ ಅದೇ ರೀತಿ ಯಾವ ರೀತಿ ಕತ್ತಲಾಗಿದ್ದ ಸಂದರ್ಭದಲ್ಲಿ ಸೂರ್ಯನ ಬೆಳಕಿನ ಚಂದ್ರನ ಮುಖಾಂತರ ನೋಡಲಿಕ್ಕೆ ಸಾಧ್ಯ ಇದೆಯೋ ಕಾಣದಿರುವ ನಮ್ಮ ಕಣ್ಣುಗಳಿಗೆ ಗೋಚರ ಆಗಿರುವ ಮನಸ್ಸಿಗೆ ಗೋಚರ ಆಗಿರುವ ಮನಸ್ಸಿಗೆ ಶುದ್ಧಿಗೊಳಿಸಿಕೊಂಡ ಸಂದರ್ಭದಲ್ಲಿ ಪರಮಾತ್ಮನ ಮನಸ್ಸಿನ ಮುಖಾಂತರ ತಿಳಿಯಲಿಕ್ಕೆ ಸಾಧ್ಯ ಇದೆ.